ಶಶಿಕುಮಾರ್ ಅವರು ಮುಖ್ಯ ಅತಿಥಿಗಳ ಬಳಿ ಆಗಮಿಸ್ತಾ ಇದ್ದಾರೆ. ಮಾನ್ಯರೇ, 5 ಜನ ಅಧಿಕಾರಿಗಳು ಹಾಗೂ 12 ತಂಡಗಳು ಆಚರಿಸಲು ಕವಾಯತು ಮಾನ್ಯರವರ ಪರಿಸ್ಥಿತಿಗಳಿಗೆ ತೆರೆದ ಅಲಂಕೃತ ವಾಹನದಲ್ಲಿ ಶಶಿಕುಮಾರ್ ಅವರ ಸಹಕಾರ ಈ ಸಂದರ್ಭದಲ್ಲಿ ಸ್ಮರಣೀಯ. ಒಟ್ಟು 12 ಪಡೆಗಳ ಮಾನ್ಯ ಸಚಿವರಿಂದ ಪಡೆಗಳ ವೀಕ್ಷಣೆ ಮತ್ತು ಅಭಿರಕ್ಷೆ ನೀಡಿಕೆ. ಎಲ್ಲ ಪಡೆ ಕಾರ್ಯಕ್ರಮ ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ, ಒಂದೇ ತಾಯ ತೀರ್ಥನಗೆಯ ಕ್ಷೇತ್ರವಿದೋ ಭವ್ಯ ನಾಡು ಭಾರತ. ಋಷಿಗಳ ಹರಕೆ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲ ಪಡೆಗಳಿಗೆ ಅಭಿರಕ್ಷೆ ಅವರೆಲ್ಲರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುವಂತಹ ಶುಭ ದಿನಗಳು ಅಂತ ಮಹನೀಯರಿಗೆ ನಮನಗಳನ್ನು ಸಲ್ಲಿಸುವಂತಹ ಶುಭ ದಿನ. ಮೊದಲ ಪಡೆ ಪೊಲೀಸ್ ಪಡೆ ಶ್ರೀ ಸಂತೋಷ್ ದತ್ತಿನವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸುತ್ತಾರೆ. ನಂತರದಲ್ಲಿ ಪೊಲೀಸ್ ಮಹಿಳಾ ಪಡೆಯ ಗೀತಾಂಜಲಿ ಶಿಂಧೆ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ವಿಜಯನಗರ ರೋವರ್ಸ್ ಸೀನಿಯರ್ ಡಿವಿಷನ್ ಪಡೆಯ ಶಂಕರ್ ನೇತೃತ್ವದ ಪಡೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಮಾನ್ಯ ಸಚಿವರಿಗೆ बोलो भारत माता की ಜೈ, बोलो भारत माता की ಜೈ, वंदे ಮಾತರಂ, वंदे ಮಾತರಂ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಶಾಂತಿ ಶಿಸ್ತು, ಭಾವೈಕ್ಯತೆ ನಮ್ಮೆಲ್ಲರಲ್ಲಿ ಮೈಗೂಡಬೇಕು. ಭಾರತೀಯತೆಯ ದ್ಯೋತಕ ಸ್ವಾತಂತ್ರ್ಯ ಜ್ಯೋತಿ ಬೆಳಗಿದೆ ಮಾನ್ಯ ಸಚಿವರ ಹಸ್ತಿದ್ವಾರದಿಂದ. ಇದೀಗ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಪಡೆದ ಈ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಮ್ಮ ಭಕ್ತಿಪೂರ್ವಕ ಅವರೆಲ್ಲರಿಗೂ ಕೂಡ ಇದೀಗ ಆಕರ್ಷಕ ಪಥಸಂಚಲನಕ್ಕಾಗಿ ಮುಖ್ಯ ಅತಿಥಿಗಳ ಅನುಮತಿಯನ್ನು ಪಡೆದು ಎಲ್ಲ ಪಡೆಗಳನ್ನ ಸಜ್ಜುಗೊಳಿಸಲಿಕ್ಕೆ ಪರೇಡ್ ಕಮಾಂಡರ್ ಶಶಿಕುಮಾರ್ ಅವರು ತಮ್ಮ ಸ್ವಸ್ಥಾನಕ್ಕೆ ಮಾರ್ಗವಾಗಿ ಹೊರಕ್ಕೆ ತಿರುಗಲೇ ಬೇರೆ ಮೂರತ್ತೆ ಹೊರಕ್ಕೆ ತೆಗೆ. ಕವಿತಾ ಯಾರಮ್ಮ PU ಅಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಕವಿತಾ ಎಲ್ಲಮ್ಮ ನಮ್ಮ ಅಲ್ಪಸಂಖ್ಯಾತರ ಶಾಲೆಯಲ್ಲಿ ಮಕ್ಕಳು SLC ಅಲ್ಲಿ ಫಸ್ಟ್ ಇಯರ್ PU ಅಲ್ಲಿ ಸೆಕೆಂಡ್ ಇಯರ್ PU ಅಲ್ಲಿ ಯಾರು 98 ಮೇಲೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ಸರ್ಕಾರ ವತಿಯಿಂದ ಆ ಮಕ್ಕಳನ್ನ ಸನ್ಮಾನ ಮಾಡಿ ಸರ್ಕಾರ ವತಿಯಿಂದ ಕ್ಯಾಶ್ ಅವಾರ್ಡ್ 10,000 ಕೊಟ್ಟಿರೋದು ಮಾಧ್ಯಮದಲ್ಲಿ ಬಂದಿದೆ, ತಮಗೆಲ್ಲ ಗೊತ್ತಿದೆ. 38 ಮಕ್ಕಳು ಟಾಪರ್ 98.5% ಮೇಲೆ 98 ಮೇಲೆ ತಗೊಂಡಿದ್ದಾರೆ. ಅಂತ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕಂತ 38 ಮಕ್ಕಳಿಗೆ ನನ್ನ ಕಡೆಯಿಂದ ಸರ್ಕಾರ ವತಿಯಿಂದ 10,000 ರೂಪಾಯಿ ಕೊಟ್ಟಿದ್ರು. ನನ್ನ ಕಡೆಯಿಂದ ಒಂದು 2 ವೀಲರ್ ವೆಹಿಕಲ್ ಅನ್ನ ಅವ್ರಿಗೆ ಕೊಟ್ಟಿದ್ದೆ ನಾನು ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲ ಕಡೆ. ಈಗ ಬಳ್ಳಾರಿದು 4 ಇವತ್ತು ಕೊಡ್ತಾ ಇದ್ದೀವಿ, 4 ಬಳ್ಳಾರಿಯಲ್ಲಿ 4 ಜನಕ್ಕೆ ನಾವು ಕೊಡ್ತಾ ಇದ್ದೀವಿ. ಈಗ ಬಳ್ಳಾರಿ ವಿಜಯನಗರ ಡಿಸ್ಟಿಕ್ ಅಲ್ಲಿ, ಬಳ್ಳಾರಿನಲ್ಲಿ 2-3 ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ ಅಲ್ಲಿ ಇವತ್ತು ಎಲ್ಲ ಮಂತ್ರಿಗಳು ಮುಖಾಂತರ ಅಲ್ಲಲ್ಲಿ ಅವ್ರು ಯಾವ ಡಿಸ್ಟಿಕ್ ಅಲ್ಲಿ ಇದ್ದಾರೆ ಅಲ್ಲಿ ವೆಹಿಕಲ್ ಅನ್ನ ಕೊಡ್ತೀನಿ. ಇವತ್ತು ಕೇಳಿ ನನ್ನ ಜಿಲ್ಲೆಯಲ್ಲಿ ನನ್ ಬಹಳ ಸಂತೋಷ ಮತ್ತೆ ಹೆಮ್ಮೆ ಆಯ್ತು ನನಗೆ. ನನ್ನ ಜಿಲ್ಲೆ ಮಗಳು ಕವಿತಾ ಅಂತ ಹೇಳ್ಬಿಟ್ಟು PUದಲ್ಲಿ 600 ಅಲ್ಲಿ 596% ಮಾರ್ಕ್ಸ್ ತಗೊಂಡಿದ್ದಾಳೆ. ಅಂದ್ರೆ 99% ಇಡೀ ಸ್ಟೇಟ್ಗೆ ನಂಬರ್ ಒನ್ ಸ್ಟೇಟ್ಗೆ ನಂಬರ್ 1 ರ್ಯಾಂಕ್ ತಗೊಂಡಿದ್ದಾಳೆ. ಅವಳು ನನ್ನ ಕಡೆಯಿಂದ ಸನ್ಮಾನ ಮಾಡಕ್ ಬಂದಿದ್ರು. ಅವ್ರು ಬೇರೆ ಕಡೆ ಎಲ್ಲೋ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ, ಹಾಗಾಗಿ ಅವ್ರು ಬರಕ್ ಸಾಧ್ಯ ಆಗಿಲ್ಲ. ಆ ಕವಿತಮ್ಮ ಅವಳು ಹಾಸ್ಪಿಟಲ್ ಅವಳನ್ನ ಕೊಟ್ಟಗಿ ಕೂಡಗಿ ಅವಳಿಗೆ ನನ್ನ ಕಡೆಯಿಂದ ಒಂದು 2 ವೀಲರ್ ವೆಹಿಕಲ್ 1 ಲಕ್ಷ ರೂಪಾಯಿ ಬಹುಮಾನ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಮಗುಗೆ 2 ವೀಲರ್ ಮತ್ತೆ 1 ಲಕ್ಷದ ಬಹುಮಾನ DC ಸಾಹೇಬ್ರೆ. ಆದ್ರೆ ಅವ್ರನ್ನ ಕರೆಸಿ ನಾಳೆ ಇಲ್ಲ ನಾಳ್ದು ಯಾವಾಗನ ಇಲ್ಲ ನಾನು ಹೋಗ್ಬಿಡ್ತೀನಿ. ನಾನು ಕೊಟ್ಟೂರು ಅಂದ್ರೆ ಬಳ್ಳಾರಿಗೆ ಹತ್ರ ತಾನೆ. ಇಲ್ಲ ನಾನು ನಾಡ್ದು ಬಳ್ಳಾರಿಯಲ್ಲಿ ಇರ್ತೀನಿ. ಇವತ್ತು ನೋಡಿ ಆದ್ರೆ ಸಾಯಂಕಾಲ ಕರೀರಿ.
ವಾಪಸ್ ನಾನು ಬರ್ತೀನಿ, ಒಂದು 2 ವೀಲರ್ ಎಲ್ಲ ತರಿಸಿ ನಾನು ಕೊಡ್ತೀನಿ, ಒಂದು 2 ವೀಲರ್ ಕೊಡ್ತೀನಿ, 1 ಲಕ್ಷ ರೂಪಾಯಿ ಕ್ಯಾಶ್ ಬಹುಮಾನ ನಾವು ಕೊಟ್ಬಿಡ ಮಗು. ಮಾನ್ಯ ಸಚಿವರಿಗೆ ರೀತಿಯ ಸಾಗರ್ ಕೆಸಿ, ಶ್ರೇಯ ಎಸ್ ಪಾಟೀಲ್, ಚಿರಾಗ್ ಮತ್ತು ಸೃಜನ್. ಅಂಗಾಂಗ ದಾನದಲ್ಲಿ ಇಡೀ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಗಳಿಸಿದೆ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳು. ನಮಗೆಲ್ಲರಿಗೂ ಹೆಮ್ಮೆ. ಇಂತಹ ದಾನಿಗಳು ಮುಂದೆ ಬಂದು ಅವನತಿಯಂತ ಸಾಗುವ ಜೀವಗಳಿಗೆ ಜೀವನಾಡಿಯನ್ನ, ಜೀವ ಸ್ಫೂರ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಇವರು ಶ್ರಮಿಸಿದ್ದಾರೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ಇವರಿಗೆ ಇಂತಹ ಅಂಗಾಂಗ ದಾನವನ್ನು ಮಾಡಿ ಇದು ಕೂಡ ಬೇರೆಯವರ ಬಾಳಿಗೆ ಬೆಳಕಾಗಿರುವಂತಹ ಈ ಎಲ್ಲ ತಂದೆ ತಾಯಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದಿರುವಂತಹ ಪಿ ಶಂಕರರಾವ್ ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾನ್ಯ ಸಚಿವರು ಸ್ವಂತ ಖರ್ಚಿನಲ್ಲಿ ವಾಹನ ನೀಡ್ತಾ ಇದ್ದಾರೆ. ಈ ಎಲ್ಲ ಮಹನೀಯರಿಗೆ ಮಾನ್ಯ ಸಚಿವರು ಈ ಎಲ್ಲ ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದಾದ ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಮಾನ್ಯ ಸಚಿವರು ಸ್ವಂತ ಖರ್ಚಿನಲ್ಲಿ ಮಾನ್ಯ ಸಚಿವರು ಆಗ್ತಾ ಇದೆ. ಈ ಸ್ಫೂರ್ತಿ ಮಾನ್ಯ ಸಚಿವರಿಂದ ಹೊಸದೇನಲ್ಲ, ಪದೇ ಪದೇ ನಮ್ಮೆಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬ್ತಾನೆ ಇರ್ತಾರೆ ಮಾನ್ಯ ಸಚಿವರಾದ ಶ್ರೀ ಜಮೀರ್ ಖಾನ್ ಸರ್ ಅವರು. ಒಂದು ಜೋರಾದ ಚಪ್ಪಾಳೆ ಸಾಧ್ಯ ಆಗಬೇಕು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮಾನ್ಯ ಸಚಿವರು ಸ್ವಂತ ಖರ್ಚಿನಲ್ಲಿ ವಾಹನ ನೀಡ್ತಾ ಇದ್ದಾರೆ. ನೃತ್ಯ ಪ್ರದರ್ಶನವಾಗ್ತದೆ. ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಂಡು ಅತ್ಯಂತ ವರ್ಷ ಕೊರಿಯೋಗ್ರಾಫರ್ ನಿಮ್ಮ ತಂಡ ಸಿದ್ಧ ಇದೆಯಾ? ಹಿಂದೆ ಬನ್ನಿ. ಇದಾದ ನಂತರ ಗೋಪಿನಾಥ್ ರಾವ್